ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಯಾಕೆ ಕೊಡಬಾರ್ದು, ಅದರ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ಇಂದಿನ ಕಾಲದಲ್ಲಿ ಮಕ್ಕಳು ಚಾಕ್ಲೇಟ್, ಕ್ಯಾಂಡಿ, ಬಿಸ್ಕತ್, ಕೇಕ್, ಐಸ್ ಕ್ರೀಮ್ ಮುಂತಾದ ಸಿಹಿ ಪದಾರ್ಥಗಳನ್ನು ತುಂಬ ಇಷ್ಟಪಡ್ತಾರೆ. ಆದರೆ ಅತಿಯಾಗಿ ಸಿಹಿ ತಿನ್ನೋದು ಮಕ್ಕಳ ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಹಾಗಾದರೆ ಮಕ್ಕಳಿಗೆ ಹೆಚ್ಚು ಸಿಹಿ ಪದಾರ್ಥ ಕೊಡಬಾರ್ದು ಯಾಕೆ ಎಂಬುದನ್ನು ತಿಳಿಯೋಣ. ಹಲ್ಲುಗಳ ಆರೋಗ್ಯ ಹಾಳಾಗುತ್ತೆ. ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆ ಹಲ್ಲುಗಳ ಮೇಲೆ ಅಂಟಿಕೊಂಡು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. ಇದರಿಂದ ಹಲ್ಲು ಹುಳುಕಾಗೋದು, ಹಲ್ಲಿನ ನೋವು ಮತ್ತು ಇತರ ದಂತ ಸಮಸ್ಯೆಗಳು ಉಂಟಾಗಬಹುದು. ದೇಹದ ತೂಕ ಹೆಚ್ಚಾಗಬಹುದು. ಹೆಚ್ಚು ಸಕ್ಕರೆ ಇರುವ ಆಹಾರಗಳು ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳನ್ನು ಸಂಗ್ರಹಿಸ್ತವೆ. ಇದರಿಂದ ಮಕ್ಕಳಲ್ಲಿ ಸ್ಥೂಲಕಾಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪೌಷ್ಟಿಕ ಆಹಾರದ ಮೇಲೆ ಆಸಕ್ತಿ ಕಡಿಮೆಯಾಗುತ್ತೆ. ಮಕ್ಕಳು ಹೆಚ್ಚು ಸಿಹಿ ತಿಂದರೆ ಹಣ್ಣು, ತರಕಾರಿ, ಹಾಲು, ಬೇಳೆ ಮುಂತಾದ ಪೌಷ್ಟಿಕ ಆಹಾರಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಇದರಿಂದ ಅಗತ್ಯವಾದ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಏಕಾಗ್ರತೆ ಮೇಲೆ ಕೂಡ ಪರಿಣಾಮ. ಅತಿಯಾದ ಸಕ್ಕರೆ ಸೇವನೆಯಿಂದ ಕೆಲ ಮಕ್ಕಳಲ್ಲಿ ಚಂಚಲತೆ ಹೆಚ್ಚಾಗಬಹುದು, ಓದಿನಲ್ಲಿ ಗಮನ ಕಡಿಮೆಯಾಗಬಹುದು ಮತ್ತು ಏಕಾಗ್ರತೆ ಕುಂಠಿತವಾಗುವ ಸಾಧ್ಯತೆಯೂ ಇದೆ. ಭವಿಷ್ಯದಲ್ಲಿ ಆರೋಗ್ಯದ ಸಮಸ್ಯೆಗಳ ಅಪಾಯ. ಚಿಕ್ಕ ವಯಸ್ಸಿನಿಂದಲೇ ಹೆಚ್ಚು ಸಕ್ಕರೆ ಸೇವಿಸುವ ಅಭ್ಯಾಸ ಇದ್ದರೆ ಮುಂದಿನ ದಿನಗಳಲ್ಲಿ ಮಧುಮೇಹ, ಹೃದಯ ಸಂಬಂಧಿತ ಸಮಸ್ಯೆಗಳು ಹಾಗೂ ಇತರ ಆರೋಗ್ಯ ತೊಂದರೆಗಳು ಇರುವ ಅಪಾಯ ಹೆಚ್ಚಾಗಬಹುದು. ಮಕ್ಕಳಿಗೆ ಹಾಗಾದರೆ ಏನು ಕೊಡಬೇಕು? ತಾಜಾ ಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಒಣ ಹಣ್ಣುಗಳು, ಮನೆಯಲ್ಲೇ ತಯಾರಿಸಿದ ಆರೋಗ್ಯಕರ ತಿಂಡಿಗಳು, ನೈಸರ್ಗಿಕ ಸಿಹಿ ಹೊಂದಿರುವ ಆಹಾರಗಳು. ಸಿಹಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದೇನಿಲ್ಲ, ಆದರೆ ಮಿತವಾಗಿ ಕೊಡುವುದು ಅತ್ಯಂತ ಮುಖ್ಯ. ಮಕ್ಕಳ ಉತ್ತಮ ಆರೋಗ್ಯ, ಬಲವಾದ ಹಲ್ಲುಗಳು ಮತ್ತು ಉತ್ತಮ ಬೆಳವಣಿಗೆಗಾಗಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವುದು ಪೋಷಕರ ಜವಾಬ್ದಾರಿಯಾಗಿದೆ. ಮಕ್ಕಳಿಗೆ ಸಿಹಿ ಕೊಡಿ, ಆದರೆ ಮಿತಿಯಲ್ಲಿ ಕೊಡಿ. ಆರೋಗ್ಯವೇ ಅವರ ಜೀವನದ ನಿಜವಾದ ಸಿಹಿತನ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.